ಈ ಭಾಗಕ್ಕೆ ಮಾಜಿ ಪ್ರಧಾನಿಗಳಿಗಿರ್ತಕ್ಕಂಥ ದೇವೇಗೌಡರು, ನಾನು ಈ ಭಾಗಕ್ಕೆ ನೀರಾವರಿ ಆಗಬೇಕು, ಈ ಭಾಗದಲ್ಲಿ ನಿಂಬೆ ಬೆಳತಕ್ಕಂಥ ರೈತರಿದ್ದೀರಿ, ಸಮುದ್ರ ಆಗಿರ್ತಕ್ಕಂಥ ನಿಗದಿತ ಬೆಲೆ ಇಲ್ಲ, ನಿಂಬೆ ಫ್ಯಾಕ್ಟ್ರಿ ಆಗಬೇಕು, ಇವತ್ತು ಎಲ್ಲ ನಿಮ್ಮ ಮಕ್ಕಳು ವಿದ್ಯಾವಂತರು ಶಾಲೆ ಕಲಿತು ಉದ್ಯೋಗ ಇಲ್ಲದೆ ಕೂಳಿ ಹೋಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ತಾಲೂಕಿನಲ್ಲಿ ಬಂದಿದೆ. ಸರಿಯಾಗಿರ್ತಕ್ಕಂಥ ರಸ್ತೆಗಳಿಲ್ಲ, ನಮ್ಮ ರೈತರಿಗೆ ಬರಬೇಕಾಗಿತ್ತಂತ ಸರಿಯಾಗಿ ವಿದ್ಯುತ್ಗಳಿಲ್ಲ, ಇವತ್ತೆಷ್ಟೋ ಜನ ಬಡವರಿಗೆ ಮನೆಗಳಿಲ್ಲ, ಸಾರಿಗೆ ವ್ಯವಸ್ಥೆ ಸರಿಯಾಗಿಲ್ಲ, ಶಿಕ್ಷಣ ವ್ಯವಸ್ಥೆ ಇವತ್ತು ಸರಿಯಾಗಿಲ್ಲ. ನಮ್ಮ ರೈತರು ಕಷ್ಟ ಜೀವನದಲ್ಲಿದ್ದಾರೆ. ನಮ್ಮ ತಾಲೂಕಿನ ರೈತರು ಇವತ್ತು ಹೈರಾಣದಲ್ಲಿದ್ದಾರೆ. ಅವರಿಗೆ ನ್ಯಾಯ ಕೊಡ್ಬೇಕಂತ ತಿಳ್ಕೊಂಡು, ಈ ಭಾಗಕ್ಕೆ ಶಾಶ್ವತ ನೀರಾವರಿ ಆಗಬೇಕಂತ ತಿಳ್ಕೊಂಡು ಯಾವ ರೀತಿ ದೇವೇಗೌಡರು ಈ ಭಾಗಕ್ಕೆ ಪ್ರಧಾನಿ ಆದಕರ ಇವತ್ತು ನೀರಾವರಿಗೆ ಸಾವಿರಾರು ಕೋಟಿ ಕೊಡುವ ಮೂಲಕ ಆಲಿಮಟ್ಟಿ ಅಣೆಕಟ್ಟನ್ನು ಕಟ್ಟಿದ್ರು ಬಂಧುಗಳೇ. ಆಲಿಮಟ್ಟಿ ಕಟ್ಟದ ಬಳಿಕ ಈ ಭಾಗಕ್ಕೆ ಇವತ್ತು ನೀರಾವರಿ ಆಯ್ತು ಬಂಧುಗಳೇ. ಇವತ್ತು ಕುಮಾರಣ್ಣವರು ಮುಖ್ಯಮಂತ್ರಿ ಆದರೂ 2018 ಇಸ್ವಿಯಲ್ಲಿ ರೇವಣಸಿದ್ದೇಶ್ವರ ಏತ್ ನೀರಾವರಿಗೆ ಇವತ್ತು ಅನುದಾನವನ್ನು ಹೆಸರಿಟ್ಟರು, 250 ಕೋಟಿ ಕೊಟ್ಟರು ಬಂಧುಗಳೇ. ಆ ನಂತರ BJP ಸರ್ಕಾರ ಬಂದಾಕರ ಬೊಮ್ಮಾಯಿಯವರು 250 ಕೋಟಿ ಕೊಟ್ಟು ಅಡಿಗಲ್ ಮಾಡಿದ್ರು. ಈಗಿರ್ತಕ್ಕಂಥವ್ರು ನಾ ಮಾಡೀನಿ ಅದು ತಿಳ್ಕೊಂಡು ರೇವಣಸಿದ್ದೇಶ್ವರ ಹೆಸರು ಇವತ್ತು 3 ಸಲ ಇವತ್ತು ಪೂಜೆ ಮಾಡ್ತಾರೆ ಬಂಧುಗಳೇ. ನಮಗೆ ಇವತ್ತು ಕುಡ್ಲಿಕ್ಕೆ ನೀರಿಲ್ಲ ಬಂಧುಗಳೇ. ನಾನು ಈ ಭಾಗಕ್ಕೆ ನೀರಾವರಿ ಆಗಬೇಕಂತ ತಿಳ್ಕೊಂಡು 46 ದಿನಗಳವರೆಗೆ ಹೋರಾಟವನ್ನು ಮಾಡಿದೆ. ಈ ಭಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಾಡಿದೆ, ರೈಲ್ವೆ ಬಂದ್ ಮಾಡಿದೆ, ಇವತ್ತು ಹಾವೇ ಬಂದ್ ಮಾಡಿದೆವು. ಇವತ್ತು ಮರ್ಯಪ್ಪಣ್ಣ ಜೈಲಿಗೆ ಹೋಗಿ ಬಂದ, ನಮ್ಮ ಮ್ಯಾಗೆ 150 ಮಂದಿ ಮ್ಯಾಗೆ ಕೇಸ್ ಹಾಕಿದ್ರು ಬಂಧುಗಳೇ. ನಾನು ಸರ್ಕಾರಕ್ಕೆ ಕೇಳಿದೆ, ನನ್ನ ಜೀವ ಹೋಗೋದು ಸರಿ ಇಲ್ಲ, ನನ್ನ ಗುಂಡು ಹಾಕೋದು ಸರಿ ಇಲ್ಲ, ನನ್ನ ಜನರಿಗೆ ನೀರು ಕೊಡಬೇಕು ಅಂತ ತಿಳ್ಕೊಂಡು ನಾನು ಹೋರಾಟವನ್ನು ಮಾಡಿದೆ ಬಂಧುಗಳೇ. ನನ್ನ ಮೈಯಲ್ಲಿ ಹರಿತಕ್ಕಂಥ ರಕ್ತದಿಂದ ಸರ್ಕಾರಕ್ಕೆ ಪತ್ರ ಬರೆದೆ, ನನ್ನ ಭಾಗಕ್ಕೆ ನೀರಾವರಿ ಮಾಡಿರಿ. ಯಾವ ಶಾಸಕರು ಬರಲಿಲ್ಲ, ಯಾವ ಮಂತ್ರಿಗಳು ಬರಲಿಲ್ಲ. ಇವತ್ತು ನಮ್ಮ ಮಾಜಿ ಪ್ರಧಾನಿಗಳಿಗಿರ್ತಕ್ಕಂಥ ದೇವೇಗೌಡರು ಬಂದರು. ದೇವೇಗೌಡ ಬಂದು ಇವತ್ತು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟರು ಬಂಧುಗಳೇ. ಇವತ್ತು 15 ಬಂಧುಗಳೇ ತಿಡುಗುಂದಿ ಬ್ಯಾಂಚ್ ಕ್ಯಾನಲ್ ಮೂಲಕ 15 ಕೆರೆಗಳನ್ನು ತುಂಬಿದ್ರು. ಗುತ್ತಿ ಬಸವಣ್ಣ ಕಾಲುವೆಗೆ ನೀರು ಬತ್ತು. ನಿಮ್ಮೆಲ್ಲರೂ ಕೂಡ ಕೈ ಮುಗಿದು ಕೇಳ್ಕೊತೇನೆ, ಈ ಬಡವನ ಮೇಲೆ ಆಶೀರ್ವಾದ ಇರಲಿ. ನನ್ನ ಉಸಿರು ಈ ಭೂಮಿಯಿಂದ ಮೇಲೆ ಹೋಗೋವರೆಗೆ, ನನ್ನ ಉಸಿರು ಭೂಮಿಯಿಂದ ಮೇಲೆ ಹೋಗೋವರೆಗೆ, ನನ್ನ ಶರೀರ ಮಣ್ಣಲ್ಲಿ ಮಣ್ಣಾಗೋವರೆಗೆ ನಿಮ್ಮ ಸೇವಕನಾಗಿ, ನಿಮ್ಮ ಮನೆ ಮಗನಾಗಿ ನಿಮ್ಮ ಮನೆ ಬಾಗಿಲಿಗೆ ಬರ್ತೇನೆ ಬಂಧುಗಳೇ. ನಿಮ್ಮೆಲ್ಲರ ಆಶೀರ್ವಾದ ಸದಾ ನಾನು ಇರಲಿ.